ಸಕ್ಕತ್ತಾಗಿದೆ. ಏನಂದರೆ ಈ ಜನ್ರೇಷನ್ ಅಲ್ಲ, ನಮ್ಮಮ್ಮವ್ರಮ್ಮ ಅವರಮ್ಮವ್ರಮ್ಮ ಇದನ್ನು ತಿರ್ಗಾ ನೋಡ್ಬಿಟ್ಟು ಓ ಈ ಥರ ಎಲ್ಲ ತೆಗಿತಾ ಇದ್ರಾ ಆ ಟೈಮಲ್ಲಿ ಅನ್ನೋ ಹತ್ರ ಹೇಳ್ಬೋದು ಅವರು. ನೆಕ್ಸ್ಟ್ ಲೆವೆಲು. ನಮ್ಮ ಕತ್ತಿರೋಂಗೆ ನಾವು ಒಂದು ಹುಡುಗಿ 2 ಹುಡುಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಮೂವಿಲಿ 23 ಜನ ಹುಡುಗಿನ ಮೇಂಟೈನ್ ಮಾಡಿದ್ದಾರೆ. ಶಿಲ್ಪ ಅವರು ನೀವು ತುಂಬ ಚೆನ್ನಾಗಿದೆ. ಅದ್ರ ಆ್ಯಕ್ಚುಲಿ ಬೀಜ ಹೊಡಿತೀನಿ ಅಂದಿರಲ್ಲ, ಅದು ಮೊದಲು ಮಾಡಿ ಸರಿಲ್ಲ ಇವನು ಲೋಫರ್. ಸಿಕ್ಕ ಹುಡುಗಿರ್ನ ಪಡಾಯಿಸೋದ್ರಲ್ಲಿ ಪಡ್ಡ ಸುಪ್ರೀತ್ ಕಾಟಿ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು ರಿಚೆಸ್ಟ್ ಶಾರ್ಟ್ ಮೂವಿ ಅಂತ ಹೇಳ್ಬೋದು. ಒನ್ ಮೋರ್ ಅಂತ ನೋಡ್ತಾ ಇರ್ತೀರಾ ಅಷ್ಟೇ. ಐ ವಾಸ್ ಲೈಕ್ ಲಿಟರಲಿ ಶಾಕ್. ಆಮೇಲೆ ಇನ್ನೊಂದು ಏನಂದ್ರೆ ಜಡ್ಜ್ ಹತ್ರ ಕ್ಯಾಸೆಟ್ ಕೊಟ್ಟರು, ದಯವಿಟ್ಟು ಅದನ್ನ ಪ್ಲೇ ಮಾಡಿಸ್ಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಸುಚಿತ್ರ ಯಾವಾಗ ಆಗ್ತಿರೋ ಚಿತ್ರ ವೇಟಿಂಗ್ ಬೇಗ ಆಗಿ. ನೀನ್ ಟಿವಿನಲ್ಲಿ ಫೋಟೋ ಕ್ಲಿಕ್ ಮಾಡೋಂಗಿಲ್ಲ, ನೀನ್ ಇನ್ಸ್ಟಾಗ್ರಾಮ್ ಜಾನ್ಕೇಬಲ್ ನಮಸ್ಕಾರ ಎಲ್ರಿಗೂ. ಚಿತ್ರರಂಗಕ್ಕೆ ಉಪೇಂದ್ರ ಅವರಾದ್ರೆ ಕಿರುತೆರೆಗೆ ಬಹುಶಃ ಸುಪ್ರೀತೆ ಉಪೇಂದ್ರ ಅನ್ಸುತ್ತೆ. ಸೊ ಹೆಣ್ಮಕ್ಳಿಗೆ ವಿಶೇಷವಾದ ಒಂದು ಚಪ್ಪಾಳೆ. ನಮ್ಮ ಕ್ಯಾಮ್ರಾಮನ್ ಸರ್, ಓ ಮೈ ಗಾಡ್, ಇಸ್ ಸಚ್ ಅ ವಂಡರ್ಫುಲ್ ಇವರು ಏನು ಲೈಟ್ ಇದೆ, ಏನ್ ಸಕಾಲ ತೋರಿಸಿದ್ರು ಎಲ್ಲರೂ. ಎರಡೇ ಲೈಟ್. ಐ ವಾಸ್ ವಂಡರಿಂಗ್ ಏನು ಎರಡೇ ಲೈಟ್ ಇಟ್ಕೊಂಡಿದ್ದಾರೆ, ಹಿಂಗ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಆಮೇಲೆ ಮ್ಯೂಸಿಕ್ ಅಷ್ಟೇ ಏನು ಫುಲ್ ಸುಪ್ರೀತ ಯಾವ ರೇಂಜ್ ತೋರ್ತಾರೆ, ಹುಷಾರಾಗಿರಿ. ಡಿಒಪಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒನ್ ಆಫ್ ದಿ ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ಎಡಿಟರ್, ಡಿಎಸ್ ಅಂಡ್ ಆಲ್ಸೋ ಮ್ಯೂಸಿಷಿಯನ್. ನಾವ್ ಏನೇ ಸ್ಕ್ರೀನ್ ಮೇಲೆ ಕಾಣಿಸಿದ್ರು ನಮ್ದು ಎಫರ್ಟ್ ಬಂದು 30% ಅಷ್ಟೇ, ಮಿಕ್ಕಿರೋ 70% ಬಂದು ಇವ್ರದೇ ಎಫರ್ಟ್. ಸೊ ಎಲ್ಲ ಕ್ರೆಡಿಟ್ಸ್ ಬಂದು ಚಂದ್ರಪುರ ಅವ್ರಿಗೆ. ಇಲ್ಲ ಇವನು ಹೇಳ್ದಂಗೆ ಎಲ್ಲ ನನ್ನಿಂದಾನೇ ಆಗ್ಬಿಡ್ತಾವ. ತಪ್ಪು ಹೌದು, ಪ್ರೊಡ್ಯೂಸ್ ಮಾಡಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ, ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ಈ ಎಡಿಟಿಂಗು, ಕಲರಿಂಗು, ಸೊ ಎಲ್ಲಾನು ಮಾಡಿದ್ದೀನಿ. ಬಟ್ ಇವೆಲ್ಲರೂ ಸಪೋರ್ಟ್ ಇಲ್ಲ ಅಂದ್ರೆ ಇದು ಆಗ್ತಾ ಇರಲಿಲ್ಲ. ಸೊ ತುಂಬ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲಿ ಯಾವುದೇ ಇಂಟರ್ವ್ಯೂ ಬಂದ್ರು ನಾವು ಒಂದಷ್ಟು ಅದೇ ಕೊಟ್ಟಿದ್ದೆ, ನಮ್ಮ ಕ್ರಿಯೇಟರ್ಸ್ ಇರದೆ ಅಷ್ಟು ನನ್ ಮುಂದೆ ಬರಕ್ ಆಗ್ತಿರ್ಲಿಲ್ಲ ಅಂತ. ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ತುಂಬಾ ಜನ ಪಾಪ ಪ್ರಮೋಷನ್ ಮಾಡ್ಕೊಟ್ಟಿದ್ದೀರಾ, ಅವ್ರಿಗೂ ಕೂಡ ಥ್ಯಾಂಕ್ಸ್. ಒಬ್ಬರೇ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಸುಪ್ರೀತ್ ಆಗಿರ್ಲಿ ಅಥವಾ ನಮ್ಮ ಪ್ರೊಡ್ಯೂಸರ್ ಚಂದ್ರ ಅವರಾಗಿರ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದ್ಮೇಲೆ ಪ್ರಮೋಷನ್ ಮಾಡ್ಕೊಡಿ. ಥ್ಯಾಂಕ್ ಯು. ಎಲ್ರ ಬಗ್ಗೆ ಹೇಳ್ತಾನೆ, ಅವನ ಬಗ್ಗೆ ಹೇಳ್ಬೇಕು. ಇಡೀ ಸಿನಿಮಾದಲ್ಲಿ ನಮ್ದೆಲ್ಲ ಒಂದೊಂದು ಸ್ವಲ್ಪ ಹೊತ್ತು ಬಂದು ಹೋಗ್ತೀವಿ, ಆದ್ರೆ ಇಡೀ ಸಿನಿಮಾನ ತೂಗ್ಸೋದು ಅವನು. ಒಂದು ಡೈಲಾಗ್ನ ಅಷ್ಟು ಫ್ಲೋ ಅಲ್ಲಿ ಹೇಳೋದು ನಿನಗೆ ಬೈ ಕೊಟ್ಟಿದ್ದೆ ಅದಕ್ಕೆ. ನಿಜವಾಗ್ಲೂ ಖುಷಿ ಆಗ್ತದೆ. ಆ ಟೈಮ್ ಬಂದ್ರು ಉಪೇಂದ್ರ ಅವ್ರದ್ದು ಎಲ್ಲಂದ್ರೆ ಒಳ್ಳೇದಾಗ್ಬೇಕು. ಕಲಾಕಾರ 2 ಅಲ್ಲ, ನೆಕ್ಸ್ಟ್ ಬೆಳ್ಳಿ ಪಂಗಲ್ಲಿ ಒಳ್ಳೇದಾಗ್ಬೇಕು. 10 ಜನ ಹೀರೋಯಿನ್ ಅಲ್ಲ, ನೆಕ್ಸ್ಟ್ 30 ಜನ ಹೀರೋಯಿನ್. ತಲೆ ಕೆರೆಯಕ್ಕೆ ಹೋಗ್ರು, ಕಾಲ್ ಕೆರೆಯಕ್ಕೆ ಹೋಗ್ರು, ಎಲ್ಲ ಕಡೆ ಕಡೆ ಹೋಗ್ರು. ನಿಜವಾಗ್ಲೂ ನಾವು ಯಾವ ಟೈಪ್ ಈ ಟೈಪ್ ಆಗ್ಬಿಟ್ಟು ಇವತ್ತು ಹೆಂಗೋ ಆಗ್ಬಿಟ್ಟಿದೆ ಅಂದ್ರೆ ಸಮಾಜ ನೀವು ನಂಬಲ್ಲ ಪಾಪ. ಈಗ ಆ ಟೈಪ್ ಈ ಟೈಪ್ ಹೆಂಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನಿಮ್ ತರ ಅದೃಷ್ಟ ಸಿಕ್ಬಿಟ್ರೆ ಮನ್ಸಲ್ಲಿ ಆನಂದ ಮಾಡ್ತೀವಪ್ಪ. ಮುಟ್ಟಲ್ಲ, ಆಗೋದಲ್ಲ, ಬರ್ತೀವಿ. ತುಂಬಾ ಇಷ್ಟ ಆಗಿದ್ದು ಒಂದು ಕ್ಯಾಮ್ರಾ ವರ್ಕ್, ಇನ್ನೊಂದು ಮ್ಯೂಸಿಕ್, ಥರ್ಡ್ ಒಂದು ಡೈಲಾಗು. ಇದಕ್ಕೆ ಮಾತ್ರ ಎಕ್ಸ್ಟ್ರಾ ಚಪ್ಪಳ ಹೊಡಿಲೇಬೇಕು. ಕ್ಯಾಮ್ರಾ ವರ್ಕ್, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ನೋಡಿದ್ರೆ ಒನ್ ಮೋರ್ ನಮಸ್ಕಾರ. ಅದು ಬೆಸ್ಟ್ ಚೆನ್ನಾಗಿ ಅಂತ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಚಂದ್ರ ಅವರು ಸಿಕ್ಕ ಹುಡುಗಿರ್ನ ಪಡಾಯಿಸೋದ್ರಲ್ಲಿ ಪಡ್ಡ ಸುಪ್ರೀತ್ ಕಾಟಿ. ಅವರೆಲ್ಲರೂ ಇನ್ಫ್ಲೂಯೆನ್ಸರ್ ನನಗೆ ಗೊತ್ತಿರಂಗೆ. ಒಬ್ಬ ಇನ್ಫ್ಲೂಯೆನ್ಸರ್ ಮಾಡಿದಾಗ ಎಲ್ಲ ಇನ್ಫ್ಲೂಯೆನ್ಸರ್ ಸಪೋರ್ಟ್ ಮಾಡ್ತಂದ್ರೆ ಇಡೀ ಕರ್ನಾಟಕ ನೋಡುತ್ತೆ. ಇಡೀ ಸಿನಿಮಾದಲ್ಲಿ ಪ್ರವೀಣ್ ಕ್ಯಾರೆಕ್ಟರ್ ಸೂಪರ್ ಆಗೈತೆ, ಮಸ್ತಾಗಿ ಮಾಡಿದಾನೆ. ಮಾಸ್ ಎಂಟ್ರಿ. 21 ಜನ ಹೀರೋಯಿನ್ ಒಂದು ಶಾರ್ಟ್ ಮೂವಿ ಏನ್ ಮಾಡಕ್ ಸಾಧ್ಯ ಗುರು? ಏನ್ ಮಾಡಕ್ಕಾಗುತ್ತೆ? ಸಖತ್ತಾಗಿ ತೆಗೆದಿದ್ಯಾ ಗುರು. ಶಿಲ್ಪ ಅವರು ನೀವು ತುಂಬಾ ಚೆನ್ನಾಗಿದೆ. ಅದ್ರ ಆಕ್ಚುಲಿ ಬೀಜ ಹೊಡಿತೀನಿ ಅಂದಿರಲ್ಲ, ಅದು ಮೊದಲು ಮಾಡಿ ಸರಿಲ್ಲ ಇವನು ಲೋಫರ್. ಬರೀ ಅದನ್ನೇ ಮಾಡ್ಕೊಂಡು ಹೋಗ್ಬಿಡಿ ಆಯ್ತಾ.
ಮನೆ ಹಾಳು ಮಾಡ್ಬಿಡ್ತೀಯ ಲೋಪರ್ ನೀನು. ಬಾಯಿಗೆ ಏನು ಬರ್ತದ್ ಬಗಳ್ತಾ ಇರೋದೆ, ಬಟ್ ಅವ್ನು ಯಾವಾಗಲೂ ಬೇಜಾರು ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದು ಅದು ಅಣ್ಣ ತಮ್ಮನ ಒಂದು ರಿಲೇಶನ್ಶಿಪ್ ಇರುತ್ತಲ್ವಾ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಏನು ಅಂದರೆ ಕಲಾಕಾಟು ಸುಪ್ರೀತ್ ಕಾಟಿ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಮಾಡಿರೋದು ಸಖತ್ತಾಗಿತ್ತು. ಒನ್ ವರ್ಡಲ್ಲಿ ಏನು ಹೇಳ್ಬೋದು ಅಂದರೆ ಸಿಂಪಲ್ ಆಗಿದ್ದು ಪಾಪ ಕರೆದ್ಬಿಟ್ಟು ಹಾಕೋದು ಟಾಪ. ಕ್ಲೈಮ್ಯಾಕ್ಸ್ ಹೆಂಗಿತ್ತು ಅಂದರೆ ಆ ಜಡ್ಜಮ್ಮಂಗೆ ಒಂದು ಡೈಲಾಗ್ ಹೊಡಿಬೋದು, ಸಾವಿತ್ರಿ ಎಂಥ ಮಕ್ಕಳನ್ನ ಎತ್ಬಿಟ್ಟ, ಎಂಥ ಮಗಳನ್ನ ಜನ್ಮ ಕೊಟ್ಬಿಟ್ಟಮ್ಮ ಅಂದಂಗಿತ್ತು. ಅದು ಸಖತ್ತಾಗಿದೆ. ಏನಂದರೆ ಈ ಜನ್ರೇಷನ್ ಅಲ್ಲ, ನಮ್ಮಮ್ಮವ್ರಮ್ಮ ಅವ್ರ ಅಮ್ಮವ್ರಮ್ಮ ಇದನ್ನು ತಿರ್ಗಾ ನೋಡ್ಬಿಟ್ಟು ಓ ಈ ಥರ ಎಲ್ಲ ತೆಗಿತಾ ಇದ್ರಾ ಆ ಟೈಮಲ್ಲಿ ಅನ್ನೋ ಹತ್ರ ಹೇಳ್ಬೋದು ಅವರು. ಆ್ಯಂಡ್ ಅದರಲ್ಲಿ ತುಂಬ ನನಗೆ ಇಷ್ಟ ಆಗಿದ್ದು ಯಾವ್ದು ಕ್ಯಾರೆಕ್ಟ್ರು ಅಂದರೆ ಒಂದು ಆ್ಯಂಟಿ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಅದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ. ಆ ಮೇಕಿಂಗ್ ವೈಸ್ ಆಗಿರ್ಬೋದು, ಸ್ಕ್ರೀನ್ ಟೈ ಡೈಲಾಗ್ ಆಗಿರ್ಬೋದು, ಎಡಿಟಿಂಗು, DI ಎಲ್ಲ ಒಂದು ಪ್ರೊಫೆಷ್ನಲ್ ಮೂವಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು ರಿಚೆಸ್ಟ್ ಶಾರ್ಟ್ ಮೂವಿ ಅಂತ ಹೇಳ್ಬೋದು. ನಮ್ಮ ಕಲಾಕಾರ ಟೀಮ್ಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಬೇಕು. ನಾನು ಇಂಪ್ರೆಸ್ ಆಗಿದ್ದು ಅಂತಂದರೆ ಅಭಿಯವ್ರದ್ದು ಆ್ಯಕ್ಟಿಂಗು ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೂಪರ್ ಆಗಿತ್ತು ಬ್ರೋ. ಒಂದೇ ಮಾತಾಡಬೇಕಂದ್ರೆ ನೆಕ್ಸ್ಟ್ ಲೆವೆಲು. ನಮ್ಮ ಕತ್ತಿರಂಗೆ ನಾವು ಒಂದು ಹುಡುಗಿ 2 ಹುಡುಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಮೂವಿಲಿ 10-23 ಜನ ಹುಡುಗಿನ ಮೇಂಟೈನ್ ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಸುಪ್ರೀತ್ ಅವ್ರಿಗೆ ಆಲ್ ದಿ ಬೆಸ್ಟ್. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಆಮೇಲೆ ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಕಲಾಕಟ್ಟು ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ಆಗಿರಲಿ, DOP ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟ್ 1 ನೋಡಿರೋರಿಗೆ ಪಾರ್ಟ್ 2 ಇನ್ನೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿದೆ. ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲ. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಆಗಲಿ, ಛಾಯಾಗ್ರಹಣವಾಗಲಿ ತುಂಬ ಚೆನ್ನಾಗಿದೆ. ಕಲಾಕಾರ ಮೂವಿ ಇಟ್ ಇಸ್ ಒನ್ ಆಫ್ ದ ಫ್ಯಾಬ್ಯುಲಸ್ ಮೂವೀಸ್. ಐ ವಾಸ್ ಲೈಕ್ ಲಿಟ್ರಲಿ ಶಾಕ್ಡ್. ತುಂಬ ಶಾಕ್ ಆಗಿದೆ. ಈ ಥರ ಹೆವಿ ಫಿಲ್ಮ್ ರೇಂಜ್ ಹೋಗುತ್ತೆ ಅಂತ ಹೇಳಿದ್ರೆ ಶಾಕಿಂಗ್ ನ್ಯೂಸ್. ಕ್ಯಾಮ್ರಾ ವರ್ಕು, ಎಡಿಟಿಂಗು, ಸ್ಕ್ರೀನ್ ಪ್ಲೇ ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲರದ್ದು ಸೂಪರ್ ಸ್ಕ್ರಿಪ್ಟು ಸಖತ್ತಾಗಿ ಮಾಡಿದ್ದಾನೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್. ತುಂಬ ಚೆನ್ನಾಗಿತ್ತು. ಒಂದೊಂದು ಶಾರ್ಟ್ನು ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಗ್ರೌಂಡ್ ಫ್ಲೋರು ಚೆನ್ನಾಗಿತ್ತು, 7th ಫ್ಲೋರು ಚೆನ್ನಾಗಿತ್ತು. ಆದರೆ ನನಗೇನಂದರೆ ಒಂದು ಬೆಡ್ರೂಮ್ ನೋಡಬೇಕಿತ್ತು, ಆಗಲಿಲ್ಲ. ಕಲಾಕಾಟು ಫಸ್ಟು ಹೋಗಿ ಯೂಟ್ಯೂಬಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಇನ್ನೊಂದು ಏನಂದರೆ ಜಡ್ಜ್ ಹತ್ರ ಕ್ಯಾಸೆಟ್ ಕೊಟ್ಟರು, ದಯವಿಟ್ಟು ಅದನ್ನ ಪ್ಲೇ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಲಾವಿದನಿಗೆ ಕಲಾಕಾರರಿಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. Who is that guy? Who is that bloody fucking fucker? ಕಲಾಕಾರ.